Hey, hi everyone guys, welcome back to my channel ರೇಖಾ ಅಡುಗೆ ಮನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಮಗೆ ತೋರಿಸ್ತಾ ಇರೋಂಥ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂದರೆ ಕ್ಯಾರೆಟ್ ಹಲ್ವಾ. ಇದು ಮಾಡಲಿಕ್ಕೆ ಜಸ್ಟ್ ಒಂದು 10 to 12 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು. ತುಂಬ ಈಸಿಯಾಗಿ ಒಳ್ಳೆ ಟೆಕ್ಸ್ಚರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ kg ಆಗೋಷ್ಟು ಕ್ಯಾರೆಟ್ನ ನಾನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು 20 ಗೋಡಂಬಿ, ಒಂದು 20 ಬಾದಾಮಿ ಮತ್ತು ಒಂದು 25ರಿಂದ 30 ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 250 ಗ್ರಾಮಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ರುಚಿ ಎಷ್ಟು ಬೇಕು, ಸಿಹಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಬಳಸ್ಕೋಬೋದು. ಮತ್ತು ಒಂದು ಅರ್ಧ ಲೀಟ್ರು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಮತ್ತು ಮಾಡೋದಕ್ಕೆ ತುಪ್ಪ, ಮತ್ತು ಇಲ್ಲಿ ನಾನು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. ಕುಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಬಾಣಲಿ ಕಾಯಕ್ಕಿಟ್ಟು ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಹಾಕಿದಂಥ ಎಲ್ಲ ಕಟ್ ಮಾಡಿದಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಒಂದು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹಾಗಂತ ಜಾಸ್ತಿ ಸೀಸ್ಲೂಬಾರ್ದು, ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸೊ ಇವಾಗ ನಾನು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಗೋಡಂಬಿ, ಆ ಕಲರ್ ಬರೋವರೆಗೂ ಸಾಕು. ಅಷ್ಟು ಹುರ್ಕೊಂಡಿದ್ಮೇಲೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇದಕ್ಕೆ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ, ತುರಿದಿಟ್ಟಿರೋ ಕ್ಯಾರೆಟ್. ಈ ಕ್ಯಾರೆಟ್ ನಾವು ಹಾಕಿರೋದಕ್ಕೆ ಒಂದು ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ. ಸೊ ಅದೇನಂದರೆ ಇವಾಗ ನಾವು ಹಿಂಗೆ ಹುರ್ಕೊತಿರ್ತೀವಲ್ಲ, ತುಪ್ಪದಲ್ಲಿ ಹುರಿಯೋದ್ರಿಂದ ಒಳ್ಳೆ ಘಮ ಬರುತ್ತೆ. ಯಾವ ರೀತಿ ಹುರಿಬೇಕಂದ್ರೆ ಕ್ಯಾರೆಟಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಆ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ತಾ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಅರ್ಧ ಲೀಟ್ರ್ ಹಾಲು, ಗಟ್ಟಿ ಹಾಲು ಏನು ಇಟ್ಕೊಂಡಿದ್ನಲ್ಲ ಆ ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಆ ಗಟ್ಟಿ ಹಾಲು ಸೇರಿಸಿದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ನೋಡಿ, ನಾವು ತುಪ್ಪ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅದು. ತುಪ್ಪ ಒಂದು ಸ್ವಲ್ಪ ನಾವು ಧಾರಾಳವಾಗಿ ಹಾಕೋಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಾನೊಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಟೀ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅದಾದಮೇಲೆ ಚೆನ್ನಾಗಿ ಅದು ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕಿದೆಲ್ಲ. ಕ್ಯಾರೆಟ್ ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕಾಗುತ್ತೆ. ಹಾಲು ಹಾಕಿದ್ಮೇಲೆ ಅದು ಸಿಮ್ಮಲ್ಲಿ ಇಟ್ಟಾಗ ಒಂದು ಸ್ವಲ್ಪ ಮಳ್ಳುತ್ತೆ. ಆ ರೀತಿ ಮಳ್ಳಬೇಕಾದ್ರೆ ನಾವು ಸಕ್ಕರೆನ ಸೇರಿಸ್ಕೊತಾ ಇದ್ದೀವಿ. ಸಕ್ಕರೆ ಸೇರಿಸಿ 1-2 ಸಲ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಅದೇ ರೀತಿ ಈ ಥರ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿದ್ಮೇಲೆ ಅದಕ್ಕೆ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಒಂದು ಒಳ್ಳೆ ಎಸೆನ್ಸ್ ಇರುತ್ತೆ. ಸೊ ಇವಾಗ ನಾನು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾನೇ ರೆಡಿ ಆಗ್ತಾಯಿದೆ ಅಂತ ಹೇಳ್ಬೋದು. ಈಗ ನಾನು ಸಿಮ್ಮಲ್ಲೇ ಕ್ಯಾರೆಟ್ ಹಲ್ವಾದ ಹಾಲೆಲ್ಲ ಏನು ಹಾಕಿರ್ತೀವಲ್ಲ ಅದು ಕ್ಯಾರೆಟ್ ಟೆಕ್ಸ್ಚರ್ ಇನ್ನೂ ತುಂಬ ಅಂದರೆ ತುಂಬ ಸ್ಮೂತ್ ಆಗುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು, ಆ ರೀತಿ ಅಷ್ಟು ಸ್ಮೂತ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೇಮ್ ನಿಮಗೆ ಹೊರ್ಗಡೆ ಯಾವ ರೀತಿ ತಿಂತೀರಲ್ಲ ಅದೇ ರೀತಿ ಇರುತ್ತೆ ಕ್ಯಾರೆಟ್ ಹಲ್ವಾ. ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ನಾವು ಡ್ರೈ ಫ್ರೂಟ್ಸ್ ಅದೇನು ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಸಾಕು. ಇವಾಗ ಸೌತ್ ಇಂಡಿಯನ್ ಅಂತ ಅಂದಮೇಲೆ ಯಾವುದಾದ್ರೂ ಫೆಸ್ಟಿವಲ್ ಅಂತಂದರೆ ಫಸ್ಟ್ ನೆನಪಾಗಿ ಮಾಡೋದೇ ನಾವು ಪಾಯಸ, ಆ ಥರ ಎಲ್ಲ. ಸೊ ಪಾಯಸ ಬದಲು ಅಥವಾ ಪಾಯಸದ ಜೊತೆನೇ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡಿದ್ರೆ, ಈ ಕ್ಯಾರೆಟಲ್ಲಿ ತುಂಬ ವೈಟಮಿನ್ಸ್ ಇರೋದ್ರಿಂದ ಮಕ್ಕಳು ಹಸಿ ಕೊಟ್ಟರೆ ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಈ ರೀತಿ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ರುಚಿ ನೋಡಿ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕಮ್ಮಿ ಇದ್ದರೂ ಏನು ಅನಿಸಲ್ಲ. ಸೊ ಇದೇ ರೀತಿ ಕ್ಯಾರೆಟ್ ಹಲ್ವಾ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.